ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರು ಹಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಹಳ್ಳಿ ಸ್ಟೈಲಲ್ಲಿ ಬಸ್ ಸಾಂಬಾರು ಮಾಡ್ತಾಯಿದ್ದೀನಿ. ಇದಕ್ಕೆ ದಂಟಿನ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಹೆಸರು ಕಾಳು ಬೇಳೆ ಹಾಕಿ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ಬೌಲಷ್ಟು ಹೆಸರು ಕಾಳು ಮತ್ತು ಇಲ್ಲಿ ಒಂದು ಚಿಕ್ಕ ಬೌಲಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಎರಡನ್ನೂ ಚೆನ್ನಾಗಿ ವಾಶ್ ಮಾಡ್ಕೊಂಬಿಟ್ಟು ಇವಾಗ ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಬಟ್ ನೀವು ಪಾತ್ರೆಯಲ್ಲಿ ಬೇಕಾದರೂ ಬೇಯಿಸ್ಕೋಬೋದು. ನಾನಿಲ್ಲಿ ಕುಕ್ಕರಲ್ಲೇ ಬೇಯಿಸ್ಕೊತಾ ಇದ್ದೀನಿ. ಅಂದರೆ ಜಾಸ್ತಿ ಒಂದು ವಿಷಲೆಲ್ಲ ಒಡ್ಸಲ್ಲ. ಹಾಗೆಯೇ ಇವಾಗ ಅದ್ರ ಜೊತೆಲಿ ಉಪ್ಪನ್ನು ಹಾಕ್ಬಿಟ್ಟು ಇಲ್ಲಿ ನೀರನ್ನು ಸ್ವಲ್ಪ ಜಾಸ್ತಿ ಇಟ್ಕೋತಾ ಇದ್ದೀನಿ. ಏಕೆಂದರೆ ನಮಗೆ ಸಾಂಬಾರಿಗೆ ನೀರು ಹಾಕಲ್ಲ ನಾನು, ಈ ಸಪ್ಪೆ ನೀರಲ್ಲೇ ನಾನು ಮಾಡೋದು. ಹಾಗಾಗಿ ಇವಾಗ ನೋಡಿ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಗ್ಯಾಸ್ ಹಚ್ಚಿ ಕುಕ್ಕರ್ ಇಟ್ಟಾದಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ. ಬಟ್ಟು ಒಂದು ವಿಷಲ್ ಹೊಡೆಸ್ಬಾರ್ದು. ಇನ್ನೇನು ವಿಷಲ್ಲು ಸ್ಟಾರ್ಟ್ ಆಗಿದೆ ಅಂದಾಗ ತಕ್ಕೋಬೇಕಾಗುತ್ತೆ. ಏಕೆಂದರೆ ವಿಷಲ್ ಹೊಡೆಸ್ಬಿಟ್ರೆ ತುಂಬ ಬೆಂದೋಗ್ಬಿಡುತ್ತೆ. ಹಾಗಾಗಿ ಒಂದು ಅರ್ಧ ವಿಷಲ್ ಬಂದಿರಬೇಕು. ಆವಾಗ ತೆಗೆದ್ಬಿಟ್ಟು ನೋಡಿ ಇವಾಗ ಈ ರೀತಿ ಬೆಂದಿರುತ್ತೆ. ಅಂದರೆ ಬೇಳೆ ಆಲ್ಮೋಸ್ಟ್ ಹೆಸರು ಕಾಳು ಬೇಗನೆ ಬೇಯುತ್ತೆ. ಬಟ್ ಪಾತ್ರೆಯಲ್ಲಿ ಮಾಡ್ಕೊಳಕ್ಕೆ ಹೋದರೆ ಉಕ್ಬಿಡುತ್ತೆ, ತಿರುಗಿಸ್ಕೋತಾ ಇರಬೇಕು, ನೋಡ್ಕೊತಾ ಇರಬೇಕು. ಅದ್ರ ಬದಲು ಈ ರೀತಿ ಕುಕ್ಕರಲ್ಲಿ ಇಟ್ಬಿಟ್ರೆ ಟೈಮಿಂಗ್ಸ್ ಇಟ್ಕೊಂಡ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಅದನ್ನು ಮತ್ತೆ ಗ್ಯಾಸ್ ಹಚ್ಬಿಟ್ಟು ನಾನು ಬೇಯೋಕೆ ಇಟ್ಕೊಂಡೆ. ಏಕೆಂದರೆ ಮತ್ತೆ ಅದು ಬೆಂದಿರುತ್ತಲ್ವ, ಸ್ವಲ್ಪ ತೀರಾ ಬೆಂದೋಗ್ಬಿಡುತ್ತೆ ಅಂತ ನೋಡಿಕೊಂಡು ಬೇಯಿಸ್ಕೊಡ್ರಿ. ನಿಮ್ಗೆ ಅದ ಹೇಗೆ ಬೇಕು ಅಂತ ನೋಡಿಕೊಂಡು. ಕೆಲವ್ರಿಗೆ ಸ್ವಲ್ಪ ಚೆನ್ನಾಗಿ ಬೇಯಬೇಕಾಗುತ್ತೆ, ಕೆಲವ್ರಿಗೆ ಸ್ವಲ್ಪ ಕಾಳಂಗೆ ಇಷ್ಟ ಆಗುತ್ತೆ. ಹಾಗಾಗಿ ಅದನ್ನು ನಾನು ಒಂದೂವರೆ ಸೌಟಷ್ಟು ಕಾಳನ್ನು ಎತ್ತಿಟ್ಕೊಂಡಿದ್ದೀನಿ. ಏಕೆಂದರೆ ಸಾಂಬಾರಿಗೆ ರುಬ್ಬೋದಕ್ಕೆ. ಮತ್ತು ಇಲ್ಲಿ ದಂಟಿನ ಸೊಪ್ಪನ್ನ ವಾಶ್ ಮಾಡಿ ಕಟ್ ಮಾಡಿ ಎತ್ತಿಟ್ಟಿದ್ದೆ. ಈಗ ಆ ಸೊಪ್ಪನ್ನು ಹಾಗೇ ಬೇಯಿಸ್ಕೊತಾ ಇದ್ದೀನಿ. ಏಕೆಂದರೆ ಕುಕ್ಕರ್ಗೆ ಹಾಕಿ ಒಂದು ವಿಷಲ್ ಹೊಡೆಸ್ಬಿಟ್ರೆ ತುಂಬಾ ಬೆಂದೋಗ್ಬಿಡುತ್ತೆ. ಆ ರೀತಿ ಮಾಡಬಾರ್ದು. ಬಸ್ಸಾರು ಮಾಡುವಾಗ ಈ ರೀತಿ ನಾವು ತಪ್ಪಲೆಲಿ ಮಾಡಿ ಬೇಯಿಸೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಚೆನ್ನಾಗೂ ಇರುತ್ತೆ ಅಡುಗೆ ಊಟ. ಹಾಗಾಗಿ ನೋಡಿ ಇವಾಗ ಬೆಂದಾಯಿತು. ಅದನ್ನು ಒಂದು ಜಾಲರಿಯಲ್ಲಿ ಸೋರ್ಗಟ್ಬಿಟ್ಟು ಎತ್ತಿಟ್ಟಿದ್ದೀನಿ. ಮತ್ತು ಇಲ್ಲಿ ಗ್ಯಾಸ್ ಹಚ್ಚಿಬಿಟ್ಟು ನಾನಿಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಳ್ಳಿ ಕಡೆಯಲ್ಲಿ ಸುಟ್ಟುಬಿಟ್ಟು ಮಾಡ್ತಾರೆ. ಅಂದರೆ ಒಲೆ ಇರುತ್ತೆ, ಕೆಂಡ ಇರುತ್ತಲ್ವ, ಕೆಂಡದಲ್ಲಿ ಹಾಕಿ ಸುಟ್ಟಿ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ನಾವೇನು ಮಾಡಿಬಿಡ್ತೀವಿ, ಎಣ್ಣೆ ಹಾಕಿ ಹುರಿದ್ಬಿಟ್ಟು ಮಾಡಿಬಿಡ್ತೀವಲ್ವ, ಆ ಟೇಸ್ಟಿಗೂ ಈ ಟೇಸ್ಟಿಗೂ ತುಂಬಾ ಡಿಫ್ರೆಂಟ್ ಇದೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಟೇಸ್ಟ್ ಅಂತೂ ಸಖತ್ತು ಚೆನ್ನಾಗಿತ್ತು. 2 ದಿನ ಆದ್ರೂ ನೀವು ಸಾಂಬಾರು ನಿಜ ತಿನ್ನೋದಕ್ಕೆ ಅಷ್ಟು ಇಷ್ಟಪಡ್ತೀರ. 2 ದಿನದ ಸಾರಾದ್ರೂ ಅಷ್ಟು ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನಾವು ಈ ರೀತಿಯೇ ಸುಟ್ಕೋಬೇಕು. ಯಾಕೆಂದರೆ ಮೇಲ್ಗಡೆ ಸೀದೋಗಿರುತ್ತೆ ಅನ್ಕೋತೀವಿ, ಅದನ್ನೆಲ್ಲ ತೆಗ್ದಾಕ್ಬಿಟ್ಟು ನೋಡಿ ಈ ರೀತಿ ನಾನು ಈರುಳ್ಳಿ ಚೆನ್ನಾಗಿ ಒಳಗಡೆ ಎಲ್ಲ ಬೆಂದಿರಬೇಕು. ನಾವು ಏನೋ ಬೇಯಿಸ್ತೀವಿ ಅಂತ ಹೇಳ್ಬಿಟ್ಟು ಕೆಂಡದಲ್ಲಿ ಬೇಯಿಸೋಕ್ಕಾಗಲ್ಲ ಅಂದ್ಬಿಟ್ಟು ಹೆಂಗೆಂಗೋ ಬೇಯಿಸೋ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಮತ್ತು ಇಲ್ಲಿ ನಾನು ಸಾಂಬಾರು ಪುಡಿ ಯೂಸ್ ಮಾಡ್ತಾಯಿಲ್ಲ, ಖಾರದ ಪುಡಿ ಆಗಲಿ. ಇಲ್ಲಿ ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ಅಷ್ಟೇ ಈ ರೀತಿ ಒಂದು ಜಾಲರಿಲಿ ಟೊಮೊಟೊ 2 ಮತ್ತು ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ನಾನಿಲ್ಲಿ ಸುಟ್ಕೊಂಡಿದ್ದೀನಿ. ಎಲ್ಲ ಸುಟ್ಬಿಟ್ಟು ಮಾಡ್ತಾಯಿದ್ದೀನಿ. ಇವಾಗ ನೀವೆಲ್ಲ ಉಪ್ಪೆಸರು ಅಂತ ಎಲ್ಲ ಮಾಡ್ತೀರಾ, ಅದ್ರ ಬದಲು ಈ ರೀತಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗೆಲ್ಲ ಸುಟ್ಟಾದಮೇಲೆ ನಾನಿಲ್ಲಿ ಒಂದು ಜಾರ್ಗೆ ನಾನು ಕಾಳನ್ನು ಎತ್ತಿಟ್ಕೊಂಡಿದ್ನಲ್ಲ ಅದು ಮತ್ತು ಸ್ವಲ್ಪ ಸಪ್ಪೆ ಹೆಸರು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಯಾಕೆಂದರೆ ಇಲ್ಲಿ ಟೊಮೊಟೊನೂ ಆ್ಯಡ್ ಮಾಡ್ತಾ ಇದ್ದೀನಲ್ಲ ಹಾಗಾಗಿ. ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸುಟ್ಕೊಂಡಿದ್ನಲ್ಲ ಅದು, ಹಸಿರು ಮೆಣಸಿನ್ಕಾಯಿ ಸುಟ್ಟಿರೋದು, ಮತ್ತು ಇಲ್ಲಿ ಸ್ವಲ್ಪ ಜೀರಿಗೆನ ಹಾಕ್ಕೋತಾ ಇದ್ದೀನಿ. ಜೀರಿಗೆ ಹಾಕಿದಷ್ಟು ಟೇಸ್ಟ್ ಬರುತ್ತೆ, ಹಾಗಂತ ಜಾಸ್ತಿ ಹಾಕ್ಬಾರ್ದು, ಒಂದು ಮೀಡಿಯಮಲ್ಲಿ ಹಾಕ್ಕೋಬೇಕು. ಸ್ವಲ್ಪ ತೆಂಗಿನಕಾಯಿ ಹಾಕಿ, ಯಾಕೆಂದರೆ ಬಸ್ಸಾರಿಗೆ ನಾವು ಕಾಳು ರುಬ್ಬೋದ್ರಿಂದ ಕೆಲವರು ಕಾಯಿನ ಯೂಸ್ ಮಾಡಲ್ಲ. ಇಲ್ಲಿ ಸ್ವಲ್ಪ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಇಲ್ಲಿ ಟೊಮೊಟೊ ಸುಟ್ಟಿದ್ನಲ್ಲ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಮತ್ತು ನೋಡಿ ನಾನು ಬೇಳೆ ಎಲ್ಲ ಬೇಯಿಸಿದ್ದು ರಸ ಇತ್ತಲ್ಲ ಅದನ್ನು ಹಾಕಿ ನಾನು ಇಲ್ಲಿ ರುಬ್ಕೋತಾ ಇದ್ದೀನಿ. ಏಕೆಂದರೆ ನೀರನ್ನು ಆ್ಯಡ್ ಮಾಡಿದ್ರೆ ಟೇಸ್ಟ್ ಹೊರಟೋಗುತ್ತೆ. ಹಾಗಾಗಿ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಿಟ್ಟು ಇವಾಗ ಗ್ಯಾಸ್ ಹಚ್ಚಿಬಿಟ್ಟು ಒಂದು ಪಾತ್ರೆನ ಇಟ್ಕೊಂಡು ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಹಾಕ್ಕೊಂಡು, ಸಾಸಿವೆ ಎಲ್ಲ ಸಿಡಿದಾದ್ಮೇಲೆ 1-2 ಜಜ್ಜಿರೋ ಬೆಳ್ಳುಳ್ಳಿ ಮತ್ತು ಒಂದು ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವು, ಇಷ್ಟನ್ನು ಹಾಕ್ಕೊಂಡು ನಾವು ಒಗ್ಗರಣೆ ಮಾಡ್ಕೋಬೇಕು. ಇವಾಗ ನೋಡಿ ಎಲ್ಲ ಹಾಕಾದ್ಮೇಲೆ ಮಸಾಲೆಗೆ ಸ್ವಲ್ಪ ಸಪ್ಪೆ ಹೆಸರು, ಯಾಕೆಂದರೆ ಗಟ್ಟಿಯಾಗಿರುತ್ತೆ, ನಾವು ಕಾಳಾಕಿ ರುಬ್ಬಿರೋದ್ರಿಂದ ಮಸಾಲೆ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಅದಕ್ಕೆ ಸ್ವಲ್ಪ ನಾವು ಕಾಳು ಬೇಯಿಸಿದ ರಸನ ಹಾಕ್ಬಿಟ್ಟು
ಸ್ವಲ್ಪ ಜಾರಲ್ಲಿರೋದನ್ನೆಲ್ಲ ಖಾರನ ಫುಲ್ಲು ಹಾಕ್ಕೊಂಡು ಇದನ್ನು ಸ್ವಲ್ಪ ಕುದಿಸ್ಕೊಳ್ಳೋಣ. ಒಂದು ಕುದಿ ಕುದ್ರೆ ಸಾಕು. ಆಮೇಲೆ ಇನ್ನು ಮಿಕ್ಕಿದ್ದ ರಸನ ಹಾಕ್ಕೋಬೋದು. ಅಂದರೆ ನಿಮಗೆ ನಾವು ರಸ ಎಷ್ಟಿರುತ್ತೋ ಅಷ್ಟು ಸಾಂಬಾರು ಮಾಡಿದ್ರೆ ತುಂಬ ಟೇಸ್ಟ್ ಬರುತ್ತೆ. ನಾವು ನೀರು ಗೀರು ಹಾಕ್ಬಿಟ್ರೆ ಅಷ್ಟೊಂದು ಟೇಸ್ಟ್ ಇರೋಲ್ಲ. ನೋಡಿ ಇವಾಗ ಏನು ರಸ ಇತ್ತೋ ನಾನು ಅದನ್ನು ಎಲ್ಲದನ್ನು ಹಾಕ್ಕೋತಾ ಇದ್ದೀನಿ. ಇದು ಇವಾಗ ಚೆನ್ನಾಗಿ ಕುದಿಬೇಕು. ಅಂದರೆ ನಿಮಗೆ ಉಪ್ಪು ನಾನು ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಯಾಕೆಂದರೆ ಸೊಪ್ಪು ಕಾಳು ಎಲ್ಲ ಬೇಯಬೇಕಲ್ವ, ಮತ್ತು ಸೊಪ್ಪಿಗೆ ನಾನು ಹಾಕಿರಲ್ಲ. ಆಲ್ಮೋಸ್ಟ್ ನಾನು ಒಂದು ಸಲನೇ ಹಾಕಿರ್ತೀನಿ. ಸಾಂಬಾರು ಎಲ್ಲ ಪರ್ಫೆಕ್ಟಾಗಿರುತ್ತೆ. ನಿಮಗೆ ಉಪ್ಪು ಸಾಲ್ಟೇಜ್ ಬಂತು ಅಂದರೆ ನೀವು ಹಾಕೊಳ್ಳಿ. ಈ ರೀತಿ ಚೆನ್ನಾಗಿ ಕುದಿಸ್ಕೊಬೇಕು ಸಾಂಬಾರನ್ನ. ಉಕ್ಬಿಡುತ್ತೆ, ಇಲ್ಲದ್ರೆ ಉಕ್ಕೋದ್ರೂ ಟೇಸ್ಟ್ ಚೆನ್ನಾಗಿರಲ್ಲ. ಮತ್ತು ಇಲ್ಲಿ ಸೊಪ್ಪು ಕಾಳನ್ನ ನಾನಿಲ್ಲಿ ಹಿಂಡ್ಬಿಟ್ಟು ಒಗ್ಗರಣೆ, ಯಾಕೆ ಅಂದರೆ ನೀವು ಹಾಗೆ ಒಗ್ಗರಣೆ ಮಾಡೋದಕ್ಕೂ ಟೇಸ್ಟು. ಈ ರೀತಿ ಹಿಂಡ್ಬಿಟ್ಟು ರಸ ಎಲ್ಲ ಹಿಂಡ್ಬಿಟ್ಟು ಈ ರೀತಿ ಇಟ್ಕೊಳ್ಳಿ. ಇವಾಗ ಒಗ್ಗರಣೆ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಒಂದು ಸಲ ಟ್ರೈ ಮಾಡಿ, ಆವಾಗ ನಿಮಗೆ ಅರ್ಥ ಆಗುತ್ತೆ ಏನಕ್ಕೆ ಸೊಪ್ಪು ಕಾಳೆಲ್ಲ ಹಿಂಡ್ಬಿಟ್ಟು ನಾವು ಒಗ್ಗರಣೆ ಹಾಕಬೇಕು ಅಂತ. ಅದೆಷ್ಟು ಟೇಸ್ಟ್ ಇರುತ್ತೆ ಗೊತ್ತಾ. ಮಾಮೂಲಿ ಹಾಗೆ ಮಾಡೋ ಟೇಸ್ಟಿಗೂ ಈಗ ಹಿಂಡ್ಬಿಟ್ಟು ಮಾಡಿರೋದು ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಗ್ಯಾಸ್ ಹಚ್ಚಿ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ, ಸಾಸಿವೆ ಮತ್ತು ಕರಿಬೇವು, ಇಲ್ಲಿ ಒಣಮೆಣ್ಸಿನ್ಕಾಯಿ ಇದ್ದರೆ ಹಾಕ್ಕೊಳ್ಳಿ. ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಇಲ್ಲ ಅಂತ ಹೇಳ್ಬಿಟ್ಟು ಹಸಿರು ಮೆಣ್ಸಿನ್ಕಾಯಿನೇ ಹಾಕಿದ್ದೀನಿ. ಮಕ್ಕಳು ತಿನ್ನಲ್ಲ, ಕೆಲವು ಕೆಂಪಗಿದ್ರೆ ಎತ್ತಿಡ್ತಾರೆ. ಈ ಥರ ಇದ್ದರೂ ಕೆಲವರು ಹಾಗಾಗಿ ತಿನ್ಕೋತಾರೆ. ಮತ್ತು ಇಲ್ಲಿ ಸ್ವಲ್ಪ ಒಂದು ಮೀಡಿಯಮಲ್ಲಿ ಕಟ್ ಮಾಡಿರೋ ಅಂಥ ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು, ಚೆನ್ನಾಗಿರುತ್ತೆ. ಕಾಯಿ ತುರಿ ಮತ್ತು ಈರುಳ್ಳಿ ಜಾಸ್ತಿ ಇದ್ಬಿಟ್ರಂತೂ ಸೊಪ್ಪು ಕಾಳು ತಿನ್ನೋದಕ್ಕೆ ಅಷ್ಟು ಟೇಸ್ಟಿಯಾಗಿರುತ್ತೆ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಹಿಂಡಿಟ್ಟಿರೋ ಅಂಥ ಸೊಪ್ಪು ಕಾಳನ್ನ ಹಾಕ್ಬಿಟ್ಟು ಸ್ವಲ್ಪ ತೆಂಗಿನಕಾಯಿ ಉದುರಿಸ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆವಾಗ ನಮಗೆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನಿಮಗೆ ಅಕಸ್ಮಾತ್ ಖಾರ ಕಡಿಮೆ, ಉಪ್ಪು ಕಡಿಮೆ ಅಂದರೆ ಇದ್ರ ಜೊತೆಗೆ ಸ್ವಲ್ಪ ಖಾರದ ಪುಡಿ, ನಿಮಗೆ ಖಾರ ತಿನ್ನೋರಿದ್ದರೆ ಸ್ವಲ್ಪ ಖಾರದ ಪುಡಿ ಉದುರಿಸ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಉಪ್ಪು ಕಡಿಮೆ ಇದ್ದರೂ ಹಾಕ್ಕೊಳ್ಳಿ. ಇವಾಗ ನೋಡಿ ಎಲ್ಲ ರೆಡಿ ಆಯಿತು. ಬಿಸಿ ಮುದ್ದೆನೂ ಮಾಡಿದ್ದೀನಿ. ಇವಾಗ ನಾನು ತಟ್ಟೆಗೆ ಬಡಿಸ್ಕೊತಾ ಇದ್ದೀನಿ. ಇವಾಗ ಮಾವಿನಕಾಯಿ ಬೇರೆ ಸೀಸನ್ ಅಲ್ವ, ಸ್ವಲ್ಪ ಮಾವಿನಹಣ್ಣು ಇದ್ದೇ ಇರುತ್ತೆ ಯಾರ ಮನೆಯಾದರೂ. ಈ ಬಸ್ಸಾರಿಗೆ ಮಾವಿನಹಣ್ಣು ಇದ್ದರೆ ಸಖತ್ತು ಇಷ್ಟ. ಹಾಗಾಗಿ ಒಂದೆರಡು ಪೀಸ್ ಮಾವಿನಹಣ್ಣು, ಒಂದು ಮುದ್ದೆ, ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಕಾಳು ಸಾಕು. ಮಧ್ಯಾಹ್ನದ ಊಟ ಇಷ್ಟು ಸಿಂಪಲ್ ಅಂತ ಏನಿಲ್ಲ, ಇದೇ ಎಷ್ಟು ಹಳ್ಳಿ ಕಡೆಯಲ್ಲಿ ಈ ರೀತಿ ಮಧ್ಯಾಹ್ನದ ಹೊತ್ತು ಹೊಲ ಕೆಲಸ ಮಾಡೋರಿಗೆ ಮಳೆ ಬರೋ ಟೈಮಲ್ಲಿ ಈ ರೀತಿ ತಗೊಂಡೋಗ್ಬಿಟ್ರೆ ನಿಜ ಒಂದು ಮುದ್ದೆ ತಿನ್ನೋರು 2 ಮುದ್ದೆ ತಿಂತಾರೆ. ಒಂದು ಸಲ ಟ್ರೈ ಮಾಡಿ ನೋಡಿ, ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.